ಗೈಸ್ ಯಸ್ಸು ಅವ್ರು ಹುಡುಗಿ ಕರ್ಕೊಂಡು ಬಂದಿದ್ದ, ಅದಕ್ಕೆ ನಾವು ಹಿಂದೆಯಿಂದ ನೋಡೋಕ್ಕೆ ಅಂದ್ಬಿಟ್ಟು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಗೈಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ವ್ಲಾಗ್. ಗೈಸ್ ಇವತ್ತು ನಾವು ಬಂದಿದ್ದೀವಿ ಕರಿಘಟ್ಟಕ್ಕೆ. ಆ್ಯಕ್ಚುಲಿ ನಾವು ಟೆಂಪಲ್ ಬಂದಿದ್ವಿ, ಬರ್ತಾ ಅಂದವೇ ಕರಿಘಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಗೈಸ್ ಇಲ್ಲಿ ತುಂಬ ಚೆನ್ನಾಗಿದೆ, ಗ್ರೀನರಿ ಇರ್ಬೋದು, ಇವೇನೇ ಒಂಥರ ತುಂಬ ಚೆನ್ನಾಗಿದೆ. ಇಲ್ಲಿ ಸಗದಾಗಿದೆ, ಮಕ್ಕಳಿಗೆಲ್ಲ ತುಂಬ ಖುಷಿ ಪಡ್ತಾರೆ. ಆಲ್ರೆಡಿ ನಾನು ಅರವಿಂದ್ ಮತ್ತು ನಾನು ಮುನಿ ಚಿಕ್ಕೋಳಿದ್ದಾಗ ಮುನಿ ಬಂದಿದ್ವಿ. ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿದೆ, ಕೋಲ್ಡ್ ಆಗಿದೆ, ವೆದರ್ ಎಲ್ಲ ಮಳೆ ಬೀಳ್ತಿದೆಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಗ್ರೀನರಿಗೆ ಇನ್ನೂ ಕೋಲ್ಡ್ ಅನಿಸ್ತಿದೆ, ಒಂಥರ ಚೆನ್ನಾಗಿದೆ. ಬಟ್ ಈ ದಾರಿಯಲ್ಲಿ ನೋಡಿದ್ರೆ ಹಿಂದೆದೇನು ಚೇಂಜ್ ಆಗಿಲ್ಲ ಅನಿಸುತ್ತೆ. ಆದರೆ ನೋಡೋಣ ಮುಂದೆ ಹೇಗೆ ಚೇಂಜ್ ಆಗಿದೆ, ಟೆಂಪಲ್ ಹತ್ರ ಎಲ್ಲ ಹೇಗಿದೆ ನೋಡೋಣ ಅಂತ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ. ಯಾಕೆಂದರೆ ನಾನು ತುಂಬ ದಿನ ಆಯಿತು ನೋಡಿ, ನನ್ನ ಮಗಳು ಚಿಕ್ಕವಳಿದ್ದಾಗ ಅಂದರೆ ಒಂದು 3 years ಇದ್ದಾಗ ನಾವು ಹೋಗಿದ್ದು. ಆ್ಯಕ್ಚುಲಿ ಈಗ ಬಂದು ಅವಳು 15-16 years ಅವಳಿದ್ದಾಳೆ. ಸೊ ಚೇಂಜಸ್ ಆಗಿರುತ್ತೆ ಅಲ್ಲ, ನೋಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಹೇಗಿರುತ್ತೆ ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ಗೈಸ್ ನಾವು ಇವಾಗ ಬಂದ್ವಿ ಕರಿಘಟ್ಟಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ತುಂಬ ಪೇರ್ಗಳು ಇಲ್ಲಿಗೆ ಬರ್ತಾರೆ, ಲವರ್ಸ್ ಇರ್ಬೋದು ಅಥವಾ ನೀವು ಕಪಲ್ಸ್ ಇರ್ಬೋದು, ಈ ಥರದವ್ರು ತುಂಬ ಜನ ಬರ್ತಾರೆ. ಅದಲ್ಲದೆ ಫ್ಯಾಮಿಲಿನೂ ಕೂಡ ಬರ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೆಲ್ಲ ತೋರಿಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಪ್ಲೇಸು. ನೀವು ನೋಡ್ತಿದ್ದೀರಲ್ಲ, ದೇವಸ್ಥಾನ ಕೂಡ ಸಕ್ಕತ್ತಾಗಿದೆ. ಇಲ್ಲಿ ದೇವಸ್ಥಾನ ಮಾತ್ರ ಇಲ್ಲ, ಇಲ್ಲಿ ಪ್ಲೇಸಸ್ಸು ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ. ಬಟ್ ಈಗ ನೋಡಿ, ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಾವು ಕೂಡ ಕಾರ್ನ ಒಂದು ಕಡೆ ಪಾರ್ಕಿಂಗ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ನೋಡಿ ಮುಂದೆ ಹೇಗಿದೆ ಅಂತ ಹೇಳಿ. ಯಾವ ದೇವಸ್ಥಾನ ಅಂದರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ಹೇಳಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ಯಾಕೆಂದರೆ ಆಲ್ರೆಡಿ ನನಗೆ ಗೊತ್ತಿತ್ತು ಇದು ಯಾವ ದೇವಸ್ಥಾನ ಅಂತ ಹೇಳಿ. ಬಟ್ ಅವ್ರು ಯಾರಿಗೂ ಗೊತ್ತಿರಲಿಲ್ಲ, ನಾನು ಹೇಳಲಿಲ್ಲ. ಒಳಗಡೆ ಹೋಗಿ ನೋಡೋಣ ಬನ್ನಿ ಚೆನ್ನಾಗಿರುತ್ತೆ, ಆಮೇಲೆ ಹೇಳೋಣ ಯಾವ ದೇವಸ್ಥಾನ ಅಂತ ಹೇಳಿ ಅಂದ್ಬಿಟ್ಟು ನಾನು ಕೂಡ ಹೇಳಲಿಲ್ಲ. ಬಟ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿದ್ರಲ್ಲ ನೀವು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ಆಲ್ರೆಡಿ ಅಲ್ಲಿ ನೇಮ್ ಹಾಕ್ಬಿಟ್ಟಿದ್ರು. ಸೊ ಅದನ್ನು ನಾನು ನಿಮ್ಗೆ ತೋರಿಸಿರೋದ್ರಿಂದ ಅದನ್ನು ಹೇಳಲೇಬೇಕು, ಹಾಗಾಗಿ ಹೇಳ್ತಿದ್ದೀನಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸಕ್ಕತ್ತಾಗಿದೆ ಅಲ್ಲ, ಏನೋ ಒಂಥರ ಹಳೆ ಕಾಲದ್ದು ಡಿಸೈನ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಈ ಕಲ್ಲು ಕಂಬಗಳೆಲ್ಲ ನೋಡ್ಲಿಕ್ಕೆ ಸಖತ್ ಲುಕ್ ಆಗಿದೆ. ಇಲ್ಲಿ ಯಾವುದೇ ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋ ಹಾಗಿಲ್ಲ ಅಥವಾ ವಿಡಿಯೋನ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಯಾವುದೇ ಒಂದು ಬೋರ್ಡ್ನು ಕೂಡ ಹಾಕಿರಲಿಲ್ಲ. ಸೊ ನನಗೆ ಹಾಗಾಗಿ ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಡೈರೆಕ್ಟಾಗಿ ಹೋಗಿ ವಿಡಿಯೋನ ಕೂಡ ಮಾಡ್ಕೊಂಡು ಬಂದೆ. ನೀವು ನೋಡ್ತಿದ್ದೀರಲ್ಲ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಸಖತ್ತಾಗಿದೆ. ಮೈಸೂರು ಶ್ರೀರಂಗಪಟ್ಟಣಕ್ಕೆ ನೀವು ಬಂದರೆ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನನ ಅಥವಾ ಈ ಕರಿಘಟ್ಟನ ನೀವು ಮಿಸ್ ಮಾಡ್ಕೊಬೇಡಿ. ನೀವು ಹೋದರೆ ತುಂಬ ಎಂಜಾಯ್ ಮಾಡ್ತೀರಾ. ಮಕ್ಳಿಗೂ ಕೂಡ ಕರ್ಕೊಂಡೋಗಿ ತೋರಿಸಿ, ಸಖತ್ತಾಗಿದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಹಾಗೆ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಅದು ಅಮ್ಮನವರ ದೇವಸ್ಥಾನ. ಸಖತ್ತಾಗಿದೆ. ಇಲ್ಲ ನೋಡ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಯಾವುದೇ ಒಂದು ರಿಸ್ಟ್ರಿಕ್ಷನ್ ಕೂಡ ಇರಲಿಲ್ಲ ಇಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ನನಗೆ ಕೂಡ ಈಸಿ ಆಯಿತು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಕ್ಕೆ. ಮಿಸ್ ಮಾಡದೆ ನೀವು ಈ ದೇವಸ್ಥಾನಕ್ಕೆ ಬನ್ನಿ. ಮೈಸೂರಿಗೆ ಬಂದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದ್ರೂ ಗಂಜಾಮ್ ಹತ್ರ ಇರುವಂತಹ ಕರಿಘಟ್ಟದಲ್ಲಿ ಇರುವಂಥ ಟೆಂಪಲ್ ಇದು. ಟೆಂಪಲ್ನು ಕೂಡ ನೋಡ್ಬೋದು, ಹಾಗೆ ಪ್ಲೇಸಸ್ನು ಕೂಡ ನೋಡ್ಬೋದು. ಮುಂದೆ ಏನು ಪ್ಲೇಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಅದೇ ಕ್ಯೂರಿಯಾಸಿಟಿ ನಿಮಗಿರಲಿ, ಯಾಕೆಂದರೆ ತುಂಬ ಚೆನ್ನಾಗಿದೆ ಅಂಥ ಪ್ಲೇಸ್ನ ನಿಮ್ಗೆ ಇವಾಗ ತೋರಿಸ್ತೀನಿ. ನಾನು ದೇವಸ್ಥಾನ ಸುತ್ತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ತುಳಸಿ ಕಟ್ಟೆನೂ ಕೂಡ ಒಂಥರ ಡಿಫ್ರೆಂಟಾಗಿದೆ, ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ದೇವ್ರ ವಿಗ್ರಹಗಳು ಕೂಡ ಇಲ್ಲಿದೆ, ರಾಮ ಲಕ್ಷ್ಮಣ ಸೀತೆ ಒಂದು ವಿಗ್ರಹಗಳು ಕೂಡ ಇಲ್ಲಿದೆ. ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಹಾಗೆ ಸಿಂಪಲ್ಲಾಗಿ ನಾವು ಹೋಗ್ತಾ ಇದ್ವಿ. ನೋಡಿ, ರಾಮ ಲಕ್ಷ್ಮಣ ಸೀತಾ 3 ವಿಗ್ರಹನೂ ಕೂಡ ಇಲ್ಲಿದೆ. ಗೈಸ್ ನೀವು ಎಲ್ಲಿಂದನೇ ಯಾವುದೇ ಸ್ಟ್ರೆಸ್ ಇಟ್ಕೊಂಡು ಇಲ್ಲಿಗೆ ಬಂದ್ರೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾತಾವರಣ ಇರ್ಬೋದು, ಗಿಡ ಮರಗಳು ತುಂಬ ಇರೋದ್ರಿಂದ ಇಲ್ಲಿ ವಾತಾವರಣ ಒಂಥರ ಕೋಲ್ಡಾಗಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಏನೋ ಒಂಥರ ಖುಷಿ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು. ನಿಮಗೂ ಕೂಡ ಖುಷಿ ಆಗುತ್ತೆ. ದೇವಸ್ಥಾನವೂ ಇರುತ್ತೆ ಆ್ಯಂಡ್ ಪ್ಲೇಸಸ್ಸು ಇರುತ್ತೆ, ಮಕ್ಳಿಗೆ ಆಟ ಆಡೋಕ್ಕೆ ಆಟಿಕೆಗಳು ಇರುತ್ತೆ. ಎಲ್ಲನೂ ನೋಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಂದರೆ ಪ್ಲೇಸಿಂದಂತೂ ಹೊರಡಲಿಲ್ಲ, ದೇವಸ್ಥಾನದಿಂದ ಹೊರಗೆ ಹೋದ್ವಿ
ಅಷ್ಟೇ. ಮುಂದೆ ಬನ್ನಿ ನಿಮಗೆ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಗೆ ಏನೋ ಒಂಥರ ಪಾರ್ಕ್ ಥರ ಏನೋ ಕಾಣಿಸ್ತು. ಅಲ್ಲಿಗೆ ಹೋಗಿ ನಾವು ವಿಚಾರಿಸೋಣ ಅಂತ ಹೇಳಿ ಏನಿರ್ಬೋದು ಅಂತ ಹೇಳಿ ಕೂಡ ನಾವು ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಸುತ್ತ ಏನು ಸಖತ್ತಾಗಿದೆ ಅಲ್ಲ ಗೈಸ್. ಇದನ್ನ ಏನಿದೆ ಇದು ನೋಡಬೇಕಲ್ಲ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಕೂಡ ಆಯಿತು. ಸೊ ಹಾಗಾಗಿ ವಿಚಾರಿಸ್ಲಿಕ್ಕೆ ಅಂತ ಬಂದ್ವಿ. ಅಲ್ಲಿ 10 ರೂಪಾಯಿ ಚಾರ್ಜಸ್ ಇರುತ್ತೆ. 10 ರುಪೀಸ್ನ ನಾವು ಕೊಟ್ಟು ಒಬ್ಬರಿಗೆ 10 ರುಪೀಸ್ನ ಕೊಟ್ಟು, ಆ್ಯಕ್ಚುಲಿ ನಾವು 6 ಮೆಂಬರ್ಸ್ ಬಂದಿದ್ದರಿಂದ 60 ರುಪೀಸ್ನ ಕೊಟ್ಟು ನಾವು ಒಳಗಡೆ ಇನ್ನಾದ್ವಿ. ಬಟ್ ಇದು ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ನಮಗೂ ಕೂಡ ಇತ್ತು. ನಾವು ಅಂದ್ಕೊಂಡ್ವಿ ಬರೀ ಪಾರ್ಕ್ ಥರ ಇದೆ, ಮಕ್ಕಳನ್ನ ಯಾರನ್ನೋ ಕರ್ಕೊಂಬಂದಿದ್ರು ಆಟ ಆಡಿಸ್ಬೋದಿತ್ತು, ಏನು ಮಾಡೋದು ಅಂತ ಹೇಳ್ಕೊಂಡು ಹಂಗೆ ನೋಡಿಕೊಂಡು ಸರಿ ಹೋಗೋಣ ನೋಡೋಣ ಒಳಗಡೆ ಏನಿದೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಟ್ರೆಕ್ಕಿಂಗ್ ಥರ ಇದೆ ಆ್ಯಕ್ಚುಲಿ. ಟ್ರೆಕ್ಕಿಂಗ್ ಬೇಕಾದ್ರೆ ಹೋದರೆ ಹೋಗ್ಬೋದು. ನಾವು ಆದಷ್ಟು ಸ್ವಲ್ಪ ಮುಂದೆ ಬಂದ್ವಿ ನೋಡೋಣ ಅಂತ ಹೇಳಿ. ಅಷ್ಟರಲ್ಲಿ ಭೂಮಿ ಮತ್ತು ಅಬ್ಬಿ ಆಟ ಆಡೋಣ ಅಂತ ಹೇಳಿ ಡಿಸೈಡ್ ಆಗಿ ಆಟ ಆಡಲಿಕ್ಕೆ ಅಂತ ಹೋದರು. ಬಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಹಾಗೆಯೇ ಮುಂದೆ ಎಲ್ಲ ವೀಡಿಯೋ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ಕೂಡ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅವ್ರದ್ದು ಕೂಡ ಸ್ವಲ್ಪ ಆಟ ಆಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ, ನೆಕ್ಸ್ಟ್ ನೋಡೋಣ ಮುಂದೆ ಏನಿದೆ. ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕಂತೂ ಆಗಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನೋಡೋಣ ಅಂತ ಹೇಳಿ ಹಾಗೆ ನೋಡ್ತಾ ಇದ್ವಿ. ಗೈಸ್ ನೋಡಿ ಗೈಸ್, ಇಲ್ಲಿ ನೋಡಿ ಎಳೆ ಮಕ್ಕಳು ಆಟ ಆಡ್ತಿದ್ದಾರೆ. ನನಗಂತೂ ಟ್ರೆಕ್ಕಿಂಗ್ ಹೋಗಬೇಕು, ಏನೋ ಸ್ವಲ್ಪ ನೋಡಬೇಕು, ತುಂಬ ದೂರ ಹೋಗೋಕ್ಕಂತೂ ಆಗಲ್ಲ, ಸ್ವಲ್ಪ ನೋಡೋಣ ಅಂತ ಹೋಗೋಷ್ಟರಲ್ಲಿ ಇವರಿಬ್ಬರು ಆಟನೇ ಶುರು ಮಾಡಿಬಿಟ್ರು. ಎಳೆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಹೊತ್ತೆ ಆಯಿತು. ಯಾಕಂದರೆ ತುಂಬ ಆಟಗಳನ್ನ ಆಡ್ತಾ ಇದ್ರು ಇವರು. ನೋಡಿ ಗೈಸ್ ಹೇಗೆಲ್ಲ ಆಡ್ತಿದ್ದಾರೆ. ಈ ಸವಳಿಗವಳೆ ಸ್ವಲ್ಪ ತೂಕೊಳ್ಳೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಉಯ್ಯಾಲೆನ. ಹಾಗಾಗಿ ಅವನು ಸ್ವಲ್ಪ ನಾನೇ ತೂಗ್ತೀನಿ ಅಂತ ಹೇಳಿ ಹಿಂದೆ ನಿಂತ್ಕೊಂಡ. ನೋಡಿ ಗೈಸ್ ಹಿಂಗೆಲ್ಲ ಆಡಿಸ್ತಿದ್ದಾನೆ ಪಾಪ. ಅವಳು ಉಯ್ಯಾಲೆ ಆಟಗಳನ್ನ ಕರೆಸಿ ಗೈಸ್ ಈ ಆಟದಲ್ಲಿ ಕೂರಿಸಿದ್ರು. ನೋಡಿ ಈಗ ಏನು ಮಾಡ್ತಾರೆ ಅಂತ ಹೇಳಿ. ಇವ್ರು ಚೆನ್ನಾಗಿ ತಿರುಗಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವಳನ್ನ ಉಯ್ಯಾಲೆ ಆಡ್ತಿದ್ದವಳನ್ನ ಕರೆದು ಇಲ್ಲಿ ಕೂರಿಸಿದ್ದಾರೆ. ಶುರು ಮಾಡ್ತಾರೆ ಗೈಸ್. ನೋಡಿ ಎಲ್ಲ ನೋಡಿ ಅಂತೂ ಹೊಸಿನಾಗಲ್ಲ ಗೈಸ್. ನೋಡಿ ಎಲ್ಲಾದ್ರೂ ಗಂಡ ಹೆಂಡತಿ ಆಡೋದು ನೋಡಿದ್ದೀರಾ, ಎಳೆ ಮಕ್ಳು ಆಡೋದು ನೋಡಿದ್ದೀರಾ. ಕಾಲ ನೀಡು. ಎಷ್ಟು ಅವ್ರು ಹುಡುಗಿ ಕರ್ಕೊಂಡು ಬಂದಿದ್ದ, ಅದಕ್ಕೆ ನಾವು ಹಿಂದೆಯಿಂದ ನೋಡೋಕ್ಕೆ ಅಂದ್ಬಿಟ್ಟು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಗೈಸ್, ನೋಡಿ ಗೈಸ್, ಹುಡುಗಿನ ಈಗ ಓಡಿಸ್ಬಿಟ್ಟು ಅವ್ರು ಒಬ್ಬರೇ ಕೂತವ್ರೆ. ಈ ಥರ ಇದೆ ಆ ಪ್ಲೇಸಲ್ಲಿ ಹೋದ್ರೆ. ನಾವು ಟೈಮ್ ಆಗಿತ್ತು ಅಂತ ಹೋಗಲಿಲ್ಲ, ರಿಟರ್ನ್ ಆದ್ವಿ. ವಾವ್, ಸಖತ್ತು ಪ್ಲೇಸ್ ಮಾತ್ರ ಅಲ್ವಾ, ಒಂಥರ ಮೈಲ್ಡ್ ಆಗೈತೆ. ಮಾತ್ರ ಮೈಂಡ್ ಫ್ರೆಶ್, ಸಖತ್ತಾಗೈತೆ ಇವತ್ತು. ನಾನು ಅಲ್ಲೇ ಉಳ್ಕೊಬಿಟ್ಲ ಅಂತೆ. ಸಖತ್ ಪ್ಲೇಸ್ ಮಾತ್ರ ಅಲ್ವಾ. ಹಾಂ, ರೆಡಿ ಆಗ್ಬಿಟ್ಟೈತೆ ಕಾರು.
ಗೈಸ್ ಪ್ಲೇಸ್ ಅಂದರೆ ಸಖತ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಸೀರಿಯಸ್ಲಿ. ಕರಿಘಟ್ಟ ಅಂದರೆ ಇದು ಗಂಜಾಮಲ್ಲಿ ಬರುತ್ತೆ, ಶ್ರೀರಂಗಪಟ್ಟಣ ಗಂಜಾಮ